ಈ ವಯಸ್ಸಾದ ಅಜ್ಜನಿಗೆ ಬಿರಿಯಾನಿ ತಿನ್ನೋಕೆ ಅಂತ ಕೊಟ್ಟ ತಕ್ಷಣ ಒಬ್ಬ ಚಿಕ್ಕ ಹುಡುಗ ಅವನತ್ರ ಇದ್ದ ನೋಟು ಹರ್ದು ಹೋಗಿರೋದ್ನ ನೋಡ್ತಾನೆ. ಇದ್ರಿಂದ ಆ ಅಜ್ಜ ನಾಚಿಕೆಯಿಂದ ಆ ಬಿರಿಯಾನಿ ತಿನ್ನದೆ ಅಲ್ಲಿಂದ ಎದ್ದು ಹೊರಟೋಗ್ತಾನೆ. ಸಿಕ್ಕಾಪಟ್ಟೆ ಹಸಿಯಾಗಿದ್ದಿದ್ರಿಂದ ಅವನು ಊಟ ಮಾಡೋಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ಇದನ್ನ ನೋಡಿದ ಆ ಹುಡುಗ ಪೂಜಾರಿಗೆ ಹೋಗಿ ಈ ಅಜ್ಜ ಹೋಟೆಲ್ನಲ್ಲಿ ಬಿರಿಯಾನಿ ತಿಂದಿದ್ದಾನೆ ಅಂತ ಚಾಡಿ ಹೇಳ್ತಾನೆ. ಅದಕ್ಕೆ ಆ ಪೂಜಾರಿ ಅವನಿಗೆ ದೇವಸ್ಥಾನದ ಊಟನ ಕೊಡೋದೇ ಇಲ್ಲ. ಆಮೇಲೆ ಆ ಹುಡುಗ ಖುಷಿಯಿಂದ ತನ್ನ ತೊಡೆ ತಟ್ಟಿಕೊಂಡಾಗ ಇದೆಲ್ಲ ಇವನದೇ ಕೆಲಸ ಅಂತ ಆ ಅಜ್ಜನಿಗೆ ಅರ್ಥ ಆಗೋಗುತ್ತೆ. ಅದಕ್ಕೆ ಆ ಅಜ್ಜ ಒಬ್ಬ ಗೌಡ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾನೆ. ಇದರಿಂದ ಅವನಿಗೆ 100 ರೂಪಾಯಿ ಸಿಗುತ್ತೆ. ಇವಾಗ ಆ 100 ರೂಪಾಯಿ ತಗೊಂಡು ಹೋಗಿ ಹೋಟೆಲ್ನಲ್ಲಿ ಮಸ್ತಾಗಿ ಬಿರಿಯಾನಿ ತಿಂತಾನೆ. ಆದ್ರೆ ಅವನು ಅಷ್ಟು ರುಚಿಯಾಗಿ ಬಿರಿಯಾನಿ ತಿನ್ನೋದನ್ನ ನೋಡಿ ಅಲ್ಲಿಗೆ ಬಂದಿದ್ದ ಕಸ್ಟಮರ್ಸ್ ಬಾಯಲ್ಲೂ ನೀರ್ ಬರೋಕೆ ಶುರುವಾಗುತ್ತೆ. ಅದಕ್ಕೆ ಅವರು ಕೂಡ ಬಿರಿಯಾನಿ ಆರ್ಡರ್ ಮಾಡ್ತಾರೆ. ಇದರಿಂದ ಆ ಹೋಟೆಲ್ನವನಿಗೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ಮತ್ತೆ ಅವನ ಎಲ್ಲಾ ಬಿರಿಯಾನಿ ಕೂಡ ಸೇಲ್ ಆಗೋಗುತ್ತೆ. ಇದರಿಂದ ಖುಷಿಯಾದ ಹೋಟೆಲ್ ಮಾಲೀಕ ಆ ಅಜ್ಜನಿಗೆ ರಾತ್ರಿ ಕೂಡ ಇಲ್ಲಿಗೆ ಬಂದು ಬಿರಿಯಾನಿ ತಿನ್ನು ಅಂತ ಹೇಳ್ತಾನೆ. ಅದಕ್ಕೆ ಆ ಅಜ್ಜ ರಾತ್ರಿ ಹೊತ್ತು ಬಿರಿಯಾನಿ ತಿಂತಾ ಇರ್ಬೇಕಾದ್ರೆ ಇವನನ್ನ ನೋಡಿ ತುಂಬಾ ಜನ ಬಿರಿಯಾನಿ ಆರ್ಡರ್ ಮಾಡ್ತಾ ಇರೋದನ್ನ ಆ ಹುಡುಗ ನೋಡ್ತಾನೆ. ಇದರಿಂದ ಆ ಹುಡುಗನಿಗೆ ಒಂದು ಐಡಿಯಾ ಬಂದು ಹೋಟೆಲ್ ಓನರ್ ಹತ್ರ ಹೋಗಿ, ನೀನು ನಮಗೆ ಫ್ರೀಯಾಗಿ ಬಿರಿಯಾನಿ ಕೊಟ್ರೆ ನಾನು ಇವ್ರನ್ನ ದಿನಾ ನಿನ್ನ ಅಂಗಡಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ಆ ಅಂಗಡಿಯವನು ಕೂಡ ಇದಕ್ಕೆ ಒಪ್ಕೊಳ್ತಾನೆ.